ವೃಷಭ ರಾಶಿಯವರಿಗೆ ತುಂಬಾ ರಾಜಯೋಗ. ತುಂಬ ಅಂತಂದರೆ ನೀವು ನೋಡಿಲ್ಲ, ವೃಷಭ ರಾಶಿಯವರು ಎಂಥದ್ದೇ ಕೆಲಸ ಕಾರ್ಯ ಮಾಡಿದ್ರು ಈ 2026 ಅವ್ರಿಗೆ ತುಂಬ ಜಾಕ್ಪಾಟನ್ನು ತಂದುಕೊಟ್ಟಿದೆ. ಅದರಲ್ಲೂ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದಿಂದ ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರೋ ಅವರೆಲ್ಲರೂ ಕೂಡ ತುಂಬ ಖುಷಿಯಾಗಿ ಹಬ್ಬ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಟೈಮ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಅದೃಷ್ಟದ ದಿನಗಳು ಕೂಡ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮಗೆ 9ನೇ ಮನೆ, ಸತತ 10ನೇ ಮನೆ, 11ನೇ ಮನೆ ಅಂದರೆ ತುಂಬ ಲಾಭಸ್ಥಾನದಲ್ಲಿ ಇರ್ತಾನೆ. ಶುಕ್ರ ಲಾಭಸ್ಥಾನದಲ್ಲಿ ಇದ್ದು ಅದು ಸಪ್ತಮವನ್ನು ನೋಡೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಏಳಿಗೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತು ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗೋದು. ಅದೇ ರೀತಿ ನೋಡಿ, ನಿಮಗೆ ಗುರು ಕೂಡ ಧನಸ್ಥಾನದಲ್ಲಿ ಇರ್ತಾರೆ. ಗುರು ಧನಸ್ಥಾನದಲ್ಲಿದ್ದು ಮತ್ತು ಆ ಗುರುವಿನ ದೃಷ್ಟಿ ಕೂಡ 5ನೇ ಮನೆ, ಹಾಗೆ 7 ಮತ್ತು 9 ಅಂತಂದರೆ ನಿಮಗೆ ನೋಡಿ ತುಲಾ ರಾಶಿಗೆ ಗುರುವಿನ ದೃಷ್ಟಿ ಕೂಡ ಬೀಳುತ್ತೆ. ಅದೇ ರೀತಿ ಧನಸ್ಸು ರಾಶಿಗೆ ಗುರುವಿನ 7ನೇ ದೃಷ್ಟಿ ಕೂಡ ಬೀಳುತ್ತೆ. ಮತ್ತು ಕುಂಭರಾಶಿಗೆ 9ನೇ ದೃಷ್ಟಿ ಕೂಡ ಬೀಳುತ್ತೆ. ಈ ರಾಶಿಗಳಲ್ಲೆಲ್ಲನೂ ನಿಮ್ಮ ಒಂದು ಗ್ರಹಗಳು ಅಂದರೆ ಸೂರ್ಯ ಕೂಡ ನೋಡಿ 4ನೇ ಅಧಿಪತಿ ಸುಖಸ್ಥಾನದ ಸೂರ್ಯ ಕೂಡ ಮಕರ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ಮತ್ತು ಕುಜ ಕೂಡ, ಯಾಕಂದರೆ ನಿಮಗೆ ವೃಷಭ ರಾಶಿಗೆ 12ನೇವನಾಗಿರ್ಬೋದು, ಮೇಷರಾಶಿ ಅಧಿಪತಿ ಆಗಿರ್ಬೋದು. ಅದೇ ರೀತಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನದ ಅಧಿಪತಿಯಾಗಿ ಕುಜ ಕೂಡ ನಿಮಗೆ ತುಂಬ ಒಳ್ಳೆಯ ಜಾಗದಲ್ಲಿ ಅಂತಂದರೆ ನಿಮಗೆ ಸತತ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೋಡಿ, ಈ 3 ದಿನ ಅಂದರೆ 13, 14, 15 ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ. ಇವತ್ತಾಗಲೇ ಶುಕ್ರನ ಒಂದು ಬದಲಾವಣೆ ಆಗಿದೆ. ರಾಶಿಯಾಧಿಪತಿ ಶುಕ್ರ ನಿಮಗೆ ಆಲ್ರೆಡಿ ಮಕರ ರಾಶಿಗೆ ಪ್ರವೇಶ ಆಗಿದೆ. ಈ 4 ದಿನಗಳಲ್ಲಿ ಸತತ 5 ಗ್ರಹಗಳು ಒಟ್ಟಿಗೆ ಸೇರೋದ್ರಿಂದ ವೃಷಭ ರಾಶಿಯವರಿಗೆ ಯೋಗನೇ ಅಂತ ಹೇಳ್ಬೋದು. ಶನಿ ಕೂಡ ನೋಡಿ ನಿಮಗೆ 9ನೇವನು 10ನೇವನು 9ನೇವನಾಗಿ 10ನೇವನು ನಿಮಗೆ ಮೀನರಾಶಿಯಲ್ಲಿರೋದ್ರಿಂದ ನಿಮಗೆ 11ನೇ ಮನೆಯಲ್ಲಿ ತುಂಬ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ, ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಅಥವಾ ನೀವು ಏನೇ ಕೆಲಸ ಮಾಡ್ತೀರಿ, ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರೋರು, ಅದರಲ್ಲಿ ಕೂಡ ನೀವು ಲಾಭವನ್ನು ನೋಡೋದು, ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಗೊತ್ತಿಲ್ಲ, ಇದು ನಿಮಗೆ ಒಂದು 100 ವರ್ಷಕ್ಕೊಂದು ಸತಿ ಬರೋ ಟೈಮು ಅಂತ ಅಂದ್ಕೊಳ್ತೀನಿ. ಸೊ ಏನು ನೀವು ಮುಂದೆ ನೀವೇನು ಕನಸು ಕಾಣ್ತಾ ಇದ್ದೀರಾ, ಒಂದು 100 ವರ್ಷದ ಕನಸು ಏನು ಕಾಣ್ತಾ ಇದ್ದೀರಾ, ಅದೆಲ್ಲವೂ ಕೂಡ ನನಸಾಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ನಿಮ್ಮ ಕೋರಿಕೆ ಏನೇ ಇದ್ದರೂ ವೃಷಭ ರಾಶಿಯವರು, ಅದರಲ್ಲೂ ನೀವು ಈ ಸಂಕ್ರಾಂತಿ ಹಬ್ಬದ ದಿನ ನೀವು ಏನಪ್ಪ ಅಂತಂದರೆ ಕಡಲೆಬೇಳೆ, ಕಡಲೆ ಹಿಟ್ಟು, ಈ ಥರ ಇದರಲ್ಲಿ ಯಾವುದಾದ್ರೂ ಒಂದು ತಿಂಡಿಯನ್ನು ಮಾಡಿ ನೀವು ಕೂಡ ಭಕ್ತಿಯಿಂದ ಒಂದು ಹಸುವಿಗೆ ಯಾವುದಾದ್ರೂ ದಾನ ಮಾಡಿ. ಅಂದರೆ ಒಂದು ಬಟ್ಟೆನೋ ವಸ್ತ್ರನೋ, ಈಗಿನ ಕಾಲದಲ್ಲಿ ಹಸುಗಳು ಎಲ್ಲೂ ಇರಲ್ಲ, ಆದರೆ ಹುಡುಕೊಂಡು ಹೋಗಿ ದಯವಿಟ್ಟು ಹಸುಗೆ ಏನಾದರೂ ಒಂದು ದಾನವಾಗಿ ಕೊಡಿ ಅಂತ ಹೇಳ್ತೀನಿ. ಮತ್ತು ಬಾಳೆಹಣ್ಣು ಕೊಡೋದು, ಅಥವಾ ಆ ಹುಲ್ಲಿಗೋಸ್ಕರ ಏನಾದರೂ ನಿಮ್ಮ ಕೈಲಾದಷ್ಟು ದುಡ್ಡು ಕೊಡೋದು, ಅದು ಏನು ತಿನ್ನುತ್ತೆ ಅದಕ್ಕೆ ದುಡ್ಡು ಕೊಡೋದು, ಹಸುವಿನ ಒಂದು ಪೂಜೆ ಮಾಡೋದು. ಇದನ್ನು ಮಾಡಿದ್ರೆ ಖಂಡಿತ ವೃಷಭ ರಾಶಿಯವರಿಗೆ ಈ ವರ್ಷ ಸಿಕ್ಕಾಪಟ್ಟೆ ಯೋಗ. ಆ ಯೋಗದಲ್ಲಿ ಕೂಡ ತುಂಬ ಯೋಗವನ್ನು ನೋಡ್ತೀರಾ. ಮತ್ತು ವೃಷಭ ರಾಶಿಯವರು ನೋಡಿ, ಈ ಶುಕ್ರನಿಗೆ ಸಂಬಂಧಪಟ್ಟ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಮತ್ತು ಗುರು ಶುಕ್ರ ಇಬ್ಬರ ಒಂದು ಸಮಾಗಮದ ಒಂದು ಬ್ರೇಸ್ಲೆಟು. ಯಾಕಂದರೆ ಅವರ ಜಾತಕ ಕೇಳೋದೇ ಬೇಡ. ವೃಷಭ ರಾಶಿಯವರು ಗುರು ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ಒಂದು ಸ್ಟೋನು, ಸಣ್ಣ ಒಂದು ಟಂಬಲ್ಸು, ಇದೆರಡನ್ನೂ ಮಿಕ್ಸ್ ಮಾಡಿ ಯಾವಾಗಲೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನಮ್ಮಲ್ಲಿ ಸಿಕ್ಕತ್ತೆ, ಚಿಕ್ಕ ಒಂದು ಟಂಬಲ್ಸ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ನೀವು ಪಾಕೆಟಲ್ಲಿ, ನಿಮ್ಮ ಪರ್ಸಲ್ಲಿ, ಅಥವಾ ನೀವೆಲ್ಲಿ ಕೆಲಸ ಮಾಡ್ತಿಲ್ಲ ಜಸ್ಟ್ ಕೈಯಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು. ಇದನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಅದೃಷ್ಟ ಏನಿದೆ, ಅದೃಷ್ಟದ ಬಾಗಿಲು ಅದು ಇನ್ನೂ ತುಂಬ ಚೆನ್ನಾಗಿ ನಿಮಗೆ ದಾರಿ ಮಾಡಿಕೊಡುತ್ತೆ. ಈ ವರ್ಷ ನೀವೇನೇ ಮಾಡಿಕೊಂಡ್ರು ಇನ್ನೂ ಒಂದು 100 ವರ್ಷಕ್ಕೆ ಆಗೋ ಅಷ್ಟು ನೀವು ಸಂಪಾದನೆಯನ್ನು ಮಾಡ್ತೀರಿ ಅಂತ ಹೇಳ್ಬೋದು. ನೇಮು, ಫೇಮು, ಅದೇ ರೀತಿ ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ.